ನಮಸ್ತೆ. ಒಮ್ಮೊಮ್ಮೆ ಮಸಾಲೆ ಐಟಮ್ಸ್ ಎಲ್ಲ ಏನು ಬೇಡ, ಒಂದು ಗಂಜಿ ಮಾಡ್ಕೊಂಡು ತಿನ್ನೋಣ ಅಂತ ಅನ್ಸುತ್ತೆ. ಆಗ ಆ ಗಂಜಿ ಜೊತೆ ಈ ನೀರುಳ್ಳಿ ಚಟ್ನಿನ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನೊಂದು ನೀರುಳ್ಳಿನ ತಗೊಂಡಿದ್ದೇನೆ, ಸಾಸಿವೆ, ಉದ್ದಿನಬೇಳೆ, ಇಂಗು, ಒಣಮೆಣಸು, ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಸಾಮಗ್ರಿಯಲ್ಲಿ ನಾವೊಂದು ರುಚಿಯಾದ ಚಟ್ನಿ ಮಾಡೋಣ. ಮೊದಲಿಗೆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೇನೆ. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ, ಇದು ಸಾಧಾರಣ 3/4ರಿಂದ 1 ಸ್ಪೂನ್ ಆಗೋಷ್ಟು. ಅದಾದಮೇಲೆ ಒಂದು 2 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ಒಂದು 2ರಿಂದ 3 ಒಣಮೆಣಸು, ಅದಾದಮೇಲೆ ಇಂಗು. ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಲಿಕ್ಕೆ ಶುರು ಆಗ್ತಿದ್ದ ಹಾಗೆ ಹಚ್ಚಿಟ್ಕೊಂಡು ನೀರುಳ್ಳಿನ ಸೇರಿಸ್ತಾ ಇದ್ದೀನಿ. ಇದನ್ನು ಹುರ್ಕೋಬೇಕು. ಉದ್ದಿನಬೇಳೆ ನೀರುಳ್ಳಿ ಎಲ್ಲ ಚೆನ್ನಾಗಿ ಹುರಿದು ಕಲರ್ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು, ಗ್ಯಾಸ್ ಆರಿಸ್ಬೋದು. ಇನ್ನು ಇದನ್ನು ಪೂರ್ತಿಯಾಗಿ ತಣಿಲಿಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ನಾನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೊಂದು ಸ್ವಲ್ಪ ಬೆಲ್ಲ. ಇದನ್ನು ಆದಷ್ಟು ತರಿಯಾಗಿ ರುಬ್ಕೋಬೇಕು. ಬಿಸಿ ಬಿಸಿಯಾದ ಕುಚ್ಚಿಗೆ ಅಥವಾ ಕೆಂಪಕ್ಕಿ ಗಂಜಿ, ಅದ್ರ ಜೊತೆ ಸ್ವಲ್ಪ ಉಪ್ಪು, ತುಪ್ಪ, ಅದರೊಂದಿಗೆ ನೀರುಳ್ಳಿ ಚಟ್ನಿ ರೆಡಿ.